ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ವರಲಕ್ಷ್ಮಿ ಹಬ್ಬ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬು, ನನ್ನ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ. ಇವತ್ತು ಫುಲ್ ವಿಡಿಯೋ ವಾಚ್ ಮಾಡಿ, ಯಾರು ಸ್ಕಿಪ್ಟ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಹಿಂದಿನ ವಿಡಿಯೋಲ್ಲಿ ಡೆಕೋರೇಷನ್ ವಿಡಿಯೋ ಇರುತ್ತೆ. ಯಾರನ್ನ ನೋಡಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ತುಂಬ ಚೆನ್ನಾಗೈತೆ ಅಲಂಕಾರ ಎಲ್ಲ. ಎಲ್ಲರೂ ನೋಡಿ ಇವತ್ತಿನ ಹಬ್ಬ ಎಲ್ಲ ಫುಲ್ ವಿಡಿಯೋ ಇವತ್ತು ಬೆಳಗ್ಗಿಂದ ಸಂಜೆವರೆಗೂ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ವಿ. ಇನ್ನೇನು ಅಡುಗೆಗೆ ಪ್ರಿಪೇರ್ ಮಾಡಬೇಕು, ಅಡುಗೆ ಮನೆಯಲ್ಲಿ ಪ್ರಿಪೇರ್ ಮಾಡಬೇಕು. ಆಮೇಲೆ ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಇವತ್ತು ಇನ್ನೆಲ್ಲ ರೆಡಿ ಮಾಡ್ಕೊಬೇಕು. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಇವತ್ತು ಬೆಳಗ್ಗೆನೆ ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ಸ್ವಲ್ಪ ಹೂವು ಹಾಕ್ಬೇಕಾಗಿತ್ತು. ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಹಾಕಿ ಇವಾಗ ಪೀಠದ ಮೇಲೆ ಕುಂಡಿಸ್ಬೇಕು. ನಾವು ನಿನ್ನೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ವ, ಆ ಪೀಠದ ಮೇಲೆ ಕುಂಡಿಸ್ಬೇಕು. ಹೆವಿ ತೂಕ ಇರುತ್ತೆ ದೇವ್ರು ಬಂದು, ಸಿಕ್ಕಾಪಟ್ಟೆ ತೂಕ. ಅದ್ರ ಮೇಲೆ ನಾವು ಮೇಲ್ ಬಂದು ಕುಂಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು, ನನ್ನ ಮಗಳು, ನಮ್ಮ ಮಾವ, ನಮ್ಮ ಯಜಮಾನ 4 ಜನನೂ ಎತ್ಕೊಂಡು ಪೀಠದ ಮೇಲೆ ಕುಂಡಿಸ್ತಾ ಇದ್ವಿ. ನಾವು ಕ್ಲೀನಾಗಿ ಒಂದೇ ಸಮ ಎಲ್ಲೂ ಕದಲ್ದಿರೋ ಒಂದೇ ಸಮ ಕೂತ್ಕೊಂಡ್ಬಿಡ್ತು. ನಾವೆಲ್ಲೂ ಕದಲ್ಸಕ್ಕೆ ಹೋಗಲಿಲ್ಲ, ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತು. ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತಾಯಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿನಾನೇ ಇರ್ತಾಯಿತ್ತು, ಹಂಗಿರಲೇ ಇರಲಿಲ್ಲ, ಕರೆಕ್ಟಾಗಿ ಕೂತ್ಕೊಂತು. జరిగించేదంతా ఎత్తిపెట్టే చెప్పలే చూస్తాం రా. గ్రిప్ ఉందా? అయ్యో ఉంటుందా అక్కడ? కండ్లకు రంచి వెళ్తే పెట్టింది అనిసిద్ది. అవునా? గ్యాస్ అంటారు అనుకుంటా. ಮಲ್ಲಿಗೆ ಹೂವು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಎಲ್ಲ ದೇವ್ರಿಗೂ ಅಷ್ಟೇ, ಮಲ್ಲಿಗೆ ಹೂವು ಹಾಕಿದ್ರೆ ನಾವು ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಮಲ್ಲಿಗೆ ಹೂವು ಹಾಕಿದ್ರು ಇನ್ನೇನು ಕುಂಕುಮ ಏನೇನು ಇಡಬೇಕು, ಐಲೈನರ್ ಅದೆಲ್ಲ ಸ್ವಲ್ಪ ನಾಗಬಣ್ಣಕ್ಕೆಲ್ಲ ಸ್ವಲ್ಪ ದೃಷ್ಟಿ ಅಂದರೆ ಕಪ್ಪು ದೃಷ್ಟಿ ಇಕ್ತಾ ಇದ್ರು. ಇದೆಲ್ಲ ಫಸ್ಟು ಚೌಡಮ್ಮನ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ವರಲಕ್ಷ್ಮಿನ ಇಡ್ತಾರೆ. ಇವಾಗ ಅದಕ್ಕೂ ಅಷ್ಟೇ ಮಲ್ಲಿಗೆ ಹೂವು ಹಾಕಬೇಕು. ಇವಾಗ ಚೌಡಮ್ಮನ ಫುಲ್ ಕಂಪ್ಲೀಟ್ ರೆಡಿ ಆಗೋಯ್ತು. ಇವಾಗ ವರಲಕ್ಷ್ಮಿ ದೇವ್ರನ್ನ ಇಡ್ತಾ ಇದ್ದೀವಿ. ಇವಾಗ ಇನ್ನು ಇದಕ್ಕೆ ನೀರು ಪ್ರತಿಯೊಂದು ಎಲೆ ಎಲ್ಲ ಇಡಬೇಕು. ಬರೀ ಹೂವು ಸ್ವಲ್ಪ ಹಾಕಿದ್ವಿ. ಇವಾಗ ನೆಕ್ಸ್ಟ್ ಬಂದು ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಹಾಕಬೇಕು. ಇವಾಗ ಫಸ್ಟು ಎಲ್ಲಿ ಯಾವ ಜಾಗದಲ್ಲಿ ಇಡ್ತೀವೋ ಆ ಜಾಗದಲ್ಲಿ ಇಟ್ಬಿಟ್ರೆ ನಾವು ಮಿಕ್ಕಿರೋದು ಮಾಡ್ಕೊಬೋದು ನಾವು. ಕಳಸ ಇಟ್ಟಿರೋದಾಯ್ತು. ಇವಾಗ ಸ್ಯಾರೀಸ್ ಎಲ್ಲ ಕ್ಲೀನಾಗಿ ಸರಿ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು. ಒಡವೆ ಎಲ್ಲ ಹಾಕಿದೀವಿ. ನಮ್ಗೆ ಯಾವ ಒಡವೆ ಬೇಕಾಗಿದ್ರು ಹಾಕ್ಬೋದು, ನಮ್ಮ ಇಷ್ಟ. ಒಡವೆ ಎಲ್ಲ ಆಗೈತೆ. ಇನ್ನು ಹೂವು ಎಲ್ಲ ಹಾಕಿದ್ವಿ. ಫಸ್ಟು ನೀರು ಹಾಕಿ ಕಾಯಿ ಎಲ್ಲ ಇಡಬೇಕು. ನಮ್ಮ ಯಜಮಾನ್ರು ಕಾಯಿ ತೊಗೊಂಬರಕ್ಕೆ ಹೋದ್ರು ಕಿಚನ್ಗೆ, ಅಂದರೆ ಸ್ಟೋರ್ ರೂಮ್ಗೆ ಹೋದ್ರು. ನಾನು ಅಷ್ಟರೊಳಗಡೆ ಇದನ್ನು ರೆಡಿ ಮಾಡ್ಕೊಬೇಕು. ಫಸ್ಟು ನೀರು ಹಾಕ್ಕೊತಾ ಇದ್ದೀನಿ. ಏನು ಅಂದರೆ ಸಿಹಿ ನೀರು ಹಾಕ್ಕೊಳ್ಳಿ. ಬೆಳ್ಳಿ ಐಟಮ್ಗೆ ಆಗಲಿ, ಜರ್ಮನ್ ಸಿಲ್ವರ್, ಪ್ರತಿಯೊಂದು ತಾಮ್ರ, ಯಾವ ಬಿಂದಿಗೆನಾಗಲಿ ಒಳಗಡೆ ದೇವ್ರಿಗಲ್ವ ಹಾಕೋದು, ಸಿಹಿ ನೀರು ಹಾಕ್ಕೊಳ್ಳಿ. ಬಿಸ್ಲರಿ ನೀರು ಕೊಳೆಯಲ್ಲಿ ಹಿಡಿದು ಎತ್ಕೊಂಬಂದು ಫ್ರೆಶ್ ನೀರು ಹಾಕ್ಕೊಳ್ಳಿ. ನಾನು ನೀರು ಹಾಕ್ಕೊತಾ ಇದ್ದೀನಿ. ಅದ್ರ ತುಂಬ ಹಾಕ್ಕೊಳ್ಳಿ. ಪ್ರತಿಯೊಬ್ಬರು ಅರ್ಧ ಹಾಕ್ಕೊತಾರೆ, ಕಾಲು ಭಾಗ ಹಾಕ್ಕೊತಾರೆ. ಇಲ್ಲ ಫುಲ್ ನೀರು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಫುಲ್ ನೀರನ್ನು ಹಾಕ್ಕೊಳ್ಳಿ. ಫುಲ್ಲು ಇಲ್ಲಾಂದರೆ ಅಕ್ಕಿನ ಹಾಕ್ಕೊಳ್ಳಿ. ಯಾವುದನ್ನು ಹಾಕ್ಕೊಬೋದು ನೀವು.
ಇಲ್ಲಿ ಮನೆ ಮುಂದೆ ಹಾಕಿ ಮಾತ್ರ ಬಿಸಿ ಬಿಚ್ಚು. ಬಿಂದಿಗೆಗೆ ನೀರು ಹಾಕೊಂಡಿದ್ದೀವಿ. ಅರಿಶಿನ, ಕುಂಕುಮ, ಗಂಧದ ಪೌಡರು, ಗಂಗಚಂದ್ರ ಹಾಕೊತೀವಿ. ಅದಾದ್ಮೇಲೆ ಇದು 4 ಹಾಕೊಂಡು ಖರ್ಜೂರ, ಒಣಗಿರೋ ಖರ್ಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ, ಡ್ರೈ ಫ್ರೂಟ್ಸು, ಮತ್ತೆ ಯಾಲಕ್ಕಿ 1-2, ಲವಂಗ 2, ಕಾಯಿನ್ ಇಷ್ಟು ಹಾಕೊಬೇಕು ಎಲ್ಲಾನು. ಪಚ್ಕರ್ಪೂರ ಇದ್ರೂ ಅದು ಒಂದು ಸ್ವಲ್ಪ ಹಾಕೊಬೋದು. ಇಷ್ಟು ಹಾಕೊಂಡಿದ್ದೀವಿ. ಇವಾಗ ಎಲೆ ಇಟ್ಕೊಬೇಕು. ಕಾಯಿನ್ ನಿಮಗೆ 5 ರೂಪಾಯಿನಾಗಲಿ 2 ರೂಪಾಯಿನಾಗಲಿ ಕಾಯಿನ್ ಹಾಕೊಬೋದು. ಕಾಯಿನ್ ಹಾಕೊಂಡಿದ್ದೀವಿ. ಇವಾಗ ಕಾಯಿಗೆ ನಮ್ಮ ಯಜಮಾನ್ರು ಎಲ್ಲ ರೆಡಿ ಮಾಡಿಕೊಟ್ರು. ಅರ್ಶಿನ ಎಲ್ಲ ಹಚ್ಚಿ ರೆಡಿ ಮಾಡಿಕೊಟ್ಟವ್ರೆ. ಇವಾಗ ಕಳ್ಸಕ್ಕೆ ಇಡಬೇಕು. ಚೂರು ನೀళ్ళు ಎತ್ಕೊನಿಸ್ತಾ పెట్టు తిప్పు ఉప్పు వాడాలమ్మా. ಇದಷ್ಟೇ ಇದೆ ಅಂತ ತಗೊಂಡರು. పెట్టుకో ಮೇಯ್ಕೋ. పెట్టుకో ఇట్లా. ಮುಖವಾಡ ಹಿಂದೆ ದಾರ ಹಾಕಿ ಕ್ಲೀನಾಗಿ ಕಟ್ಕೊಬೇಕು. ಅಂದರೆ ವಾಲ್ದಿರಂಗೆ ಆ ಕಡೆ ಈ ಕಡೆ ವಾಲ್ಬಾರ್ದು. ಹಿಂದೆ ಫ್ರಂಟ್ ವಾಲಂಗಿಲ್ಲ. ಕ್ಲೀನಾಗಿ ಕಟ್ಕೊಳ್ಳಿ. ನಿಮಗೆ ಕ್ಲೀನಾಗಿ ಕಟ್ಕೊಂಡು ಆದಮೇಲೆ ನೀವು ಸ್ವಲ್ಪ ಹೂವು ಗ್ರಿಪ್ಪಾಗಿ ಕುತ್ಕೊಳಕ್ಕೋಸ್ಕರ ಪೇಪರನ್ನು ಇಡ್ಬೋದು, ಇಲ್ಲಾಂದರೆ ಹೂವನ್ನ ಇಡ್ಬೋದು. ಹೂವು ಇಟ್ಕೊಂಡ್ರೆ ಹೆಂಗನ್ನ ಪ್ರೆಸ್ ಮಾಡಿದ್ರೂ ಕ್ಲೀನಾಗಿ ಕುತ್ಕೊಳತ್ತೆ. ಅದು ನಾನು ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಕಾಯಿ ಹಿಂದೆಗಡೆ ಹೂವು ಇಟ್ಟರೆ ಕ್ಲೀನಾಗಿ ಕುತ್ಕೊಳತ್ತೆ. ಬೇಳೆ ಹಾಕಿದ್ದೀನಿ. ಒಬ್ಬಟ್ಟು, ಹುಳ್ಳಿಕಾಯಿ ಪಲ್ಯ, ಆಲೂಗಡ್ಡೆ ಫ್ರೈ, ಚಿತ್ರಾನ್ನ, ಅವರೆಕಾಯಿ ಗೊಜ್ಜು, ಇನ್ನು ಒಬ್ಬಟ್ಟಿನ ಸಾರು ಇಷ್ಟು ಇರುತ್ತೆ. ಹಪ್ಪಳ, ಉಪ್ಪಿನಕಾಯಿ, ಉಪ್ಪು ಇಷ್ಟು ಎಲ್ಲ ರೆಡಿ ಮಾಡ್ಕೊಬೇಕು. ಆಮೇಲೆ ಇವತ್ತು ವೈಭವಲಕ್ಷ್ಮಿ ಪೂಜೆನೂ ಇರುತ್ತೆ. ಅದು ಮಾಡಬೇಕು. ವರಲಕ್ಷ್ಮಿ ಹಬ್ಬನೂ ಮಾಡಬೇಕು. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ವೈಭವಲಕ್ಷ್ಮಿಗೂ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲನ ಇಡ್ಬೋದು, ಇಲ್ಲಾಂದ್ರೆ ಆಚೆನ ಇಟ್ಟು ಪೂಜೆ ಮಾಡ್ಬೋದು. ನಾನು ಅಡುಗೆ ಮನೇಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಯಜಮಾನ್ರು ಚೌಡಮ್ಮನಿಗೆ ಮತ್ತೆ ವರಲಕ್ಷ್ಮಿ ಹಬ್ಬ ಅದೇ ದೇವ್ರಿಗೆ ಪ್ರಿಪೇರ್ ಮಾಡ್ಕೊತಾವ್ರೆ. ನೆನ್ನೆ ಬಂದು ವರಲಕ್ಷ್ಮಿಗೆ ಪ್ರಿಪೇರ್ ಮಾಡ್ಕೊಂಡ್ವಿ. ಇವಾಗ ವೈಭವಲಕ್ಷ್ಮಿಗೆ ದೇವ್ರನ್ನೆಲ್ಲ ವರಲಕ್ಷ್ಮಿದು ಡೆಕೋರೇಷನ್ ಆಯಿತು, ಚೌಡೇಶ್ವರಿದಾಯಿತು. ಇವಾಗ ವೈಭವಲಕ್ಷ್ಮಿಗೆ ರೆಡಿ ಮಾಡ್ಕೊತೀವಿ. ಬಾಕ್ಸ್ ಮೇಲೆ ಒಂದು ತಟ್ಟೆಲಿ ಹಾಕಿ ಅಕ್ಕಿ ಹಾಕಿ ಸ್ಟಾರ್ ಬಿಡಿಸ್ಕೊತಾ ಇದ್ದೀವಿ. ಮೈನ್ ಬಂದು ಲಕ್ಷ್ಮೀ ಪೂಜೆಗೆ ಸ್ಟಾರ್ ಬಿಡಿಸಿ ಅದ್ರ ಮೇಲೆ ಕಳಸ ಇಡಬೇಕು. ಇವಾಗ ಸ್ಟಾರ್ ಬಿಡಿಸ್ಕೊಂಡು ಅದ್ರ ಮೇಲೆ ಕಳಸ ಇಡ್ತೀವಿ. ಇವಾಗ ಬೆಳ್ಳಿ ಕಳಸ ಬಂದು ನಾವು ವರಲಕ್ಷ್ಮಿಗೆ ಇಟ್ಟಿದ್ವಿ. ಇವಾಗ ಬಂದು ನಾವು ನಾರ್ಮಲ್ ತಾಮ್ರದ ಕಳಸ ಇಡ್ತಾ ಇದ್ದೀವಿ. ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ದಾರ ಕಟ್ತಾ ಇದ್ದೀವಿ, ಟ್ಯಾಗ್ ಮಾಡ್ತಾ ಇದ್ದೀವಿ. ಕಡ್ಡಿ ಹಾಕಿ ಹೂವು ಹಾಕೋಕ್ಕೋಸ್ಕರ ಟ್ಯಾಗ್ ಮಾಡಿಕೊಂಡ್ರೆ ಕ್ಲೀನಾಗಿ ಹೂವು ಯಾವ ಥರನ ಹಾಕ್ಬೋದು. ಸ್ಯಾರಿ ಉಡ್ಸೋಕ್ಕೂ ಗ್ರಿಪ್ ಸಿಗತ್ತೆ ನಮಗೆ. ಅದಾದಮೇಲೆ ನಮ್ಮ ಯಜಮಾನ್ರು ಸ್ಯಾರಿ ಉಡಿಸ್ತಾಯಿದ್ರು. ನಾನು ಹೊಸ್ಲಿಗೆ ಮತ್ತು ತುಳಸಿ ಗಿಡಕ್ಕೆಲ್ಲ ಅರಿಶಿನ ಕುಂಕುಮ ಇಡ್ತಾ ಇದ್ದೀವಿ. ಹಬ್ಬದ ದಿವಸ, ವಾರ ದಿವಸ ಎಲ್ಲ ಇಡ್ಬೋದು. ನಾವು ಮುಂಚೆನೇ ಪೈಂಟಿಂಗ್ ಹಚ್ಚಿದ್ದೀವಿ. ಪೈಂಟಿಂಗ್ ಮೇಲೂ ನಾವು ಹೊಸ್ಲು ಒರೆಸಿ ನೀರಲ್ಲಿ ಒರೆಸಿ ಅರಿಶಿನ ಕುಂಕುಮ ಇಡ್ತೀವಿ.
ಅಡುಗೆ ಬಂದು ಆದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಒಬ್ಬಟ್ಟು ಮಾಡ್ಕೊಬೇಕು. ನನ್ನ ಮಗಳು ಕಟ್ ಮಾಡಿಕೊಟ್ಲು, ನಾನು ಅಡುಗೆ ಮಾಡ್ಕೊಂಬಿಟ್ಟೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ದೀಪ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ದೇವ್ರ ಮನೆಯಲ್ಲಿ ವೈಭವಲಕ್ಷ್ಮಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ಮಿಕ್ಕಿರೋದು ನಾನು ದೇವ್ರ ಮನೇಲಿ ಕಳಸಕ್ಕೆ ಕಾಯಿ ಇಡಬೇಕಾಯಿತು, ಅದಕ್ಕೂ ನಾನು ರೆಡಿ ಮಾಡ್ಕೊತಾ ಇದ್ದೀವಿ. ದೇವ್ರ ಮನೇಲೆಲ್ಲ ಅಲಂಕಾರ ಎಲ್ಲ ಆಯಿತು, ಹೂವು ಎಲ್ಲ ಹಾಕಿ ಇನ್ನೇನು ಪೂಜೆಗೆ ಸ್ಟಾರ್ಟ್ ಮಾಡಬೇಕು. ದೀಪ ಅಂಟಿಸ್ಕೊಬೇಕಷ್ಟೇ. ಇನ್ನು ಮಿಕ್ಕಿರೋದು ಸ್ವಲ್ಪ ಕೆಲಸ ಇರತ್ತೆ. ಮುಂದೆಗಡೆ ಹಣ್ಣು ಎಲ್ಲ ಎಲಿಫೆಂಟ್ಸ್ ಎಲ್ಲ ಆನೆ ಜೋಡಿಸ್ಕೊಂಡಿದ್ದೀವಿ, ಹಣ್ಣೆಲ್ಲ ಜೋಡಿಸ್ಕೊಂಡಿದ್ದೀವಿ. ಪ್ರಸಾದಕ್ಕೆ ಜಾಗ ಬಿಟ್ಟಿದ್ದೀವಿ. ಅಂದರೆ ಪ್ರಸಾದ ನೈವೇದ್ಯಕ್ಕೆ ಇಡಬೇಕಲ್ವ, ಅದಕ್ಕೋಸ್ಕರ ಚೌಡಮ್ಮನಿಗೆ ಇಡಬೇಕು, ನಾವು ಲಕ್ಷ್ಮಿಗೂ ಇಡಬೇಕು, ವೈಭವಲಕ್ಷ್ಮಿ ಪೂಜೆಗೂ ಇಡಬೇಕು. ಈ ವಾರ ಬಂದು ವೈಭವಲಕ್ಷ್ಮಿ ಪೂಜೆ ಬಂದು 7ನೇ ವಾರ. ನಾನು ಇನ್ನೂ 5ನೇ ವಾರ 6ನೇ ವಾರದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿಯಲ್ಲಿದ್ವಿ, ಮಾಡೋಕ್ಕಾಗಲಿಲ್ಲ. ಇದಾದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಾರ ಬಂದು 7ನೇ ವಾರ ವೈಭವಲಕ್ಷ್ಮಿ ಪೂಜೆ. 7 ಥರ ಪ್ರಸಾದ ಮಾಡಿದ್ದೀನಿ. ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಕ್ಕಿದ್ದೀವಿ. ಚೌಡಮ್ಮನಿಗೆ ಬಂದು ಮೊಸರನ್ನ, ಬರೀ ಹಾಲು ಮೊಸರನ್ನ, ಬೇರೆ ಏನು ಇಡಲ್ಲ. ನಾವು ಉಪ್ಪು ಖಾರ ಹಾಕಿರೋದು, ಚೌಡಮ್ಮನಿಗೆ ಏನು ಇಡಲ್ಲ. ಲಕ್ಷ್ಮಿಗೆ ನಾವೇನು ಅಡುಗೆ ಮಾಡಿದ್ದೀವೋ ಅದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಒಬ್ಬಟ್ಟೆಲ್ಲ ಸುಟ್ಟಿರೋದಾಯಿತು. ಇವಾಗ ದೀಪ ಅಂಟಿಸ್ತಾ ಇದ್ದೀವಿ. ಇನ್ನೇನು ರಾವು ಕಾಲ ಬರುತ್ತೆ. 10 ಗಂಟೆಗೇನೋ ನಾವು 9 ಗಂಟೆಗೆ ಪೂಜೆ ಅಂದ್ಕೊಂಡ್ವಿ, ಆಗಲಿಲ್ಲ. ಇಷ್ಟೊತ್ತಿಂದ ನಾವು ಕೆಲಸ ಮಾಡ್ತಾನೆ ಇದ್ದೀವಿ, ಕಂಪ್ಲೀಟ್ ಆಗ್ತಾನೆ ಇರಲಿಲ್ಲ, ಅಷ್ಟು ಕೆಲಸ ಆಯಿತು. ಪಾಪ ನಮ್ಮ ಯಜಮಾನ್ರು ಫುಲ್ ಟಯರ್ಡ್ ಆಗಿ ನೆಗಡಿ ಜ್ವರನೂ ಬಂದಿತ್ತು. ಆ ಟೈಮಲ್ಲೂ ನಮ್ಮ ಯಜಮಾನ್ರು ಎಲ್ಲ ಕೆಲಸನೂ ಮಾಡಿದ್ರು, ಒಂದು ಮಾತೇ ಹೇಳಲಿಲ್ಲ. ಜ್ವರ ಬಂದಿರೋದು ಹೇಳಲಿಲ್ಲ. ಎಲ್ಲ ಇನ್ನೇನು ರೆಡಿ ಆಗ್ತೈತೆ. ಇನ್ನೇನು ಎಲ್ಲ ದೇವ್ರ ಮನೇಲೆಲ್ಲ ದೀಪ ಅಂಟಿಸ್ತಾ ಇದ್ದೀನಿ. ವೈಭವಲಕ್ಷ್ಮಿಗೆ ಎಲ್ಲ ದೀಪ ಎಲ್ಲ ಅಂಟಿಸಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಇದು ಬಂದು ಲೈವ್ ಅಪ್ಲೋಡ್ ಮಾಡಿದ್ದೀನಿ. ಲೈವಲ್ಲೂ ಐತೆ, ನೀವು ಬೇಕಾಗಿದ್ರೆ ಚೆಕ್ ಮಾಡಿ ನೀವು ನೋಡ್ಬೋದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಪತಿ ದೇವತಾ ವ್ಯೋ ನಮಃ. ಕುರುಮೇ ದೇವ ಸರ್ವಕಾರ್ಯ ಮಹಾಗಣಪತಿ ನಮಃ. ಪಂಚೋಪಚಾರ ಪೂಜಾ ಸಮರ್ಪಯಾಮಿ. ಓಂ ವೈಭವಲಕ್ಷ್ಮಿ ದೈನಾವನಾದೆ ಷೋಡೋಪಚಾರ ಪೂಜಾಂ ಸ್ವಯಂ ಯಥಾಶಕ್ತಿ ಯಥಾಮತಿ ಕರಿಷ್ಯೆ. हिरण्य सुवर्ण रजता सुत्र चंद्रम हिरण्य स्वाहाय नमः. धान्यै नमः. हिरण्यै नमः. लक्ष्म्यै नमः. नित्य पुष्टिन्यै नमः. युवानां लोक शोक नाशिन्यै नमः. धर्म निनारायण करुणाय नमः. लोकमात्रै नमः. पद्मप्रियै नमः. पद्महस्ताय नमः. पद्माक्षै नमः. पद्मसुंदर्यै नमः. पद्मवाग्नै नमः. पद्ममुखाय नमः. पद्मनाभप्रियै नमः.
ನಾನು ಇವತ್ತಿನ ವಿಡಿಯೋ ಲೈವ್ ಅಪ್ಲೋಡ್ ಮಾಡಿದ್ದೆ. ಲೈವ್ ಕಂಟಿನ್ಯೂ ಆಗ್ತಾ ಇತ್ತು. ಏನಾಯ್ತು ಅಂದರೆ ಪೂಜೆ ಎಲ್ಲ ಆಯಿತು. ಇನ್ನೇನು ಕಂಕಣ ಕಟ್ಕೊಳೋ ಟೈಮಲ್ಲಿ ಲೈವ್ ವೈಫೈ ಸ್ಟಾಪ್ ಆಗೋಯ್ತು. ಯಾವಾಗ ನಮಗೆ ವೈಫೈ ಪ್ರಾಬ್ಲಮೇ ಕೊಡಲ್ಲ. ಯಾಕಂದರೆ ಕರೆಂಟ್ ಹೋಗಿತ್ತು, ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ವಿ. ಲೈಟ್ಸ್ ಹಾಕಿರೋದು ನೋಡಿ ಕರೆಂಟ್ ಆಫ್ ಆಗೋಯ್ತು. ಆಫ್ ಆಗಿದ ತಕ್ಷಣ ವೈಫೈ ಕಟ್ ಆಗೋಯ್ತು. ಈ ನಡುವೆ ಸ್ವಲ್ಪ ಮಳೆ ಅದು ಸಿಡ್ಲು ಹೊಡಿಯತ್ತಲ್ವ, ವೈಫೈ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ವೈಫೈ ಕಟ್ ಆಗೋಯ್ತು. ವೈಫೈ ಇರಲಿಲ್ಲ, ನೆಟ್ವರ್ಕ್ ಆನ್ ಮಾಡ್ಕೊಂಡ್ರು ಕನೆಕ್ಟ್ ಆಗ್ತಾ ಇರಲಿಲ್ಲ. ಬೇಜಾರಾಗೋಯ್ತು. ಸ್ಟಾರ್ಟಿಂಗಲ್ಲಿ ಬ್ಯುಸಿಯಲ್ಲಿದ್ವಿ. ಪೂಜೆ ರಾವ್ಕಾಲ ಬರುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಹೋಗೋವಾಗ ಎಲ್ಲರಿಗೂ ವಿಶ್ಯೂ ಮಾಡಿಲ್ಲ, ಅಂದರೆ ಹಬ್ಬ ಶುಭಾಶಯಗಳು ಅದು ಹೇಳೋಕ್ಕಾಗಲಿಲ್ಲ. ಲಾಸ್ಟಲ್ಲೂ ನಾನು ವಿಡಿಯೋ ಎಂಡ್ ಮಾಡೋಕ್ಕೆ ಹೇಳೋಕ್ಕೂ ಆಗಿರಲಿಲ್ಲ. ಅದು ಸ್ವಲ್ಪ ಬೇಜಾರಾಗೋಯ್ತು. ಯಾರನ್ನ ಲೈವ್ ಬೇಕು ಅಂದರೆ ಫುಲ್ ವಿಡಿಯೋ ಪೂಜೆ ಮಾಡೋದು ಅಪ್ಲೋಡ್ ಮಾಡಿದ್ದೀವಿ. ಆರತಿ ಸೆಟ್ಟಲ್ಲಿ ನಾವು 1 ರಿಂದ 12 11 12 ಅನಿಸುತ್ತೆ, ಅದು ಆರತಿ ಮಾಡಿರೋದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಯಾರು ಮಿಸ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ. ಎಲ್ಲ ಕಂಕಣ ಕಟ್ಕೊತಾ ಇದ್ದೀವಿ. ಆಮೇಲೆ ನಮ್ಮ ಅತ್ತಿಗೆಯವರು ವಿಡಿಯೋ ಕಾಲ್ ಮಾಡಿದರು. ಲೈವ್ ಕಟ್ ಆಗೋಗಿತ್ತು ಅದಕ್ಕೆ. ಆಮೇಲೆ ನಮ್ಮ ಅತ್ತಿಗೆಯವರು ವಿಡಿಯೋ ಕಾಲ್ ಮಾಡಿ ದೇವ್ರನ್ನೆಲ್ಲ ನೋಡ್ತಾಯಿದ್ರು. ತುಂಬ ಚೆನ್ನಾಗೈತೆ ಹಬ್ಬ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ನಾವು ಹಬ್ಬದ ದಿವಸ ಬಂದು ದೊಡ್ಡವ್ರ ಕಾಲಿಗೆ ಫಸ್ಟ್ ದೇವ್ರದ್ದು ಆಶೀರ್ವಾದ ತೊಗೊತೀವಿ. ಆಮೇಲೆ ದೊಡ್ಡವ್ರ ಕಾಲು ಮುಗ್ದ್ಬಿಟ್ಟು ಆಶೀರ್ವಾದ ತೊಗೊತೀವಿ. ನಮ್ಮ ಇದರಲ್ಲಿ ಮುಂಚೆಯಿಂದನೂ ನಡ್ಕೊಂಬಂದಿರೋದು. ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗೈತೆ ಕಾಲ ಬಂದು. ನಮ್ಮ ಮನೇಲಿ ಮಾತ್ರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಮಿಕ್ಕಿರೋ ಒಬ್ಬಟ್ಟೆಲ್ಲ ಸುಡಬೇಕು, ಟಿಫನ್ ಮಾಡಬೇಕು. ಟಿಫನ್ ಬಂದು ಹೋಟ್ಲಿಂದ ತಟ್ಟೆ ಇಡ್ಲಿ ಮತ್ತು ಚಟ್ನಿ, ವಡೆ, ಸಾಂಬಾರು ತೊಗೊಂಬಂದಿದ್ರು. ಟಿಫನ್ ಮಾಡಬೇಕು. ದೀಪ ಮಧ್ಯದಲ್ಲಿ ತುಪ್ಪದ ದೀಪ ಅಂಟಿಸಿದ್ವಿ. ಆಮೇಲೆ ಮತ್ತು ಹಸು ಕರು ಇಟ್ಟಿದ್ವಿ. ಹಸು ಕರು ಬಂದು ನಾವು ಶಾಪಲ್ಲಿ ಇಡಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಇಕ್ಕಿ ಪೂಜೆ ಮಾಡಿಕೊಂಡು ಎತ್ಕೊಂಡು ಹೋಗೋಣ, ಅಂಗಡಿಯಲ್ಲಿ ಶಾಪಲ್ಲಿ ಇಡೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಆನೆ ಬಂದು ಜರ್ಮನ್ ಸಿಲ್ವರ್, ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಈ ಹೂವು ಎಲ್ಲ ಬಾಡೋಗಬಾರ್ದು ಅಂದರೆ ನಾವು ಇದು ಸ್ಪ್ರೇ ಹೊಡಿತಾ ಇರಬೇಕು. ನೀರು ಹಾಕ್ಕೊಂಡು ಒಂದು ಡೈಲಿ 3 times 4 times ನೀರಲ್ಲಿ ಸ್ಪ್ರೇ ಹೊಡೆದ್ರೆ ಫ್ರೆಶ್ ಆಗೇ ಇರುತ್ತೆ. ನಿಮಗೆ 4-5 ದಿವಸ ಆಗಲಿ 1 ವೀಕ್ವರೆಗೂ ಚೆನ್ನಾಗಿರುತ್ತೆ. ಅಂದರೆ ಫ್ರೆಶ್ ಹೂವು ತೊಗೊಂಬಂದ್ರೇ ನಮಗೆ ಚೆನ್ನಾಗಿರೋದು, ಫ್ರೆಶ್ ಆಗಿರೋದು. ಇಲ್ಲ ಅಂದರೆ ಬೇಗ ಬಾಡೋಗುತ್ತೆ. ಇವಾಗ ನಾವು ಚೌಡಮ್ಮನಿಗೆಲ್ಲ ಇಡಲ್ಲ, ತುಂಬ ಟಯರ್ಡ್ ಆಗಿತ್ತು. ಹಂಗೆ ಕುತ್ಕೊಂಡು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ನನ್ನ ಮಗಳು ವಿಡಿಯೋ ಮಾಡಿಬಿಟ್ಟವಳೆ. ಇವತ್ತು ಮಧ್ಯಾಹ್ನ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು. ನಮ್ಮ ಯಜಮಾನ್ರು ಫ್ರೆಂಡು ಮತ್ತು ಬ್ಯಾಂಕ್ ಅವರು ಮ್ಯಾನೇಜರು ಮತ್ತು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರಲ್ವ, ಅವ್ರನ್ನೆಲ್ಲ ಕರೆದಿದ್ರು. ಊಟಕ್ಕೆ ಕರೆದಿದ್ರು. ಹಬ್ಬಕ್ಕೆ ಪ್ರತಿ ವರ್ಷವೂ ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕೆ ಕರೀತಾರೆ. ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಗೌರ್ಮೆಂಟ್ ಹಾಲಿಡೇ ಇರಲ್ಲಲ್ವ, ಡ್ಯೂಟಿಗೆ ಬಂದಿರ್ತಾರೆ. ಅದಕ್ಕೆ ನಮ್ಮ ಯಜಮಾನ್ರು ಎಲ್ಲರನ್ನೂ ಕರೆದು ಖುಷಿಯಿಂದ, ಅವ್ರಿಗೆ ಇಷ್ಟ, ಬ್ಯಾಂಕ್ ಅವ್ರನ್ನ ಕರಿಬೇಕಂದ್ರೆ ತುಂಬ ಇಷ್ಟ. ಇವತ್ತು ಕರೆದವ್ರೆ. ಇನ್ನೇನು ಇವಾಗ ಊಟ ಮಾಡಿಕೊಂಡು ಅವರು ಬ್ಯಾಂಕ್ಗೆ ವಾಪಸ್ ಹೋಗ್ತಾರೆ. ಹೇಳಿ ಮೇಡಮ್. ಬ್ಯಾಂಕ್ ಲಾಕ್ ಹಾಕೊಂಡು ಹೋಗಿದ್ದಾರೆ ಅಂತ ಬರ್ದಾರ, ಎಲ್ಲ ಹೋಗಿದ್ದಾರೆ ಸುರೇಶ್ ಮನೆಗೆ ಹೋಗಿ. ಬನ್ನಿ
ಕೆಲ್ಸ್ಕೊಂಡು ಅನು ಮೇಡಮ್ ಬಂದಿದ್ರು ಅಂತ ಹೇಳ್ತೀನಿ ಅವ್ರಿಗೆ. ಅನು ಮೇಡಮ್ ಬಂದಿದ್ರು. ಅನು ಮೇಡಮು ಅವರ ಅಮ್ಮ ಬಂದಿಲ್ಲ ಅಷ್ಟೇ. ಬನ್ನಿ ಮೇಡಮ್. ಹಿಂಗೆ ಹೋಗ್ಬೋದು ಮೇಡಮ್. ರಿವರ್ಸ್ ತಗೊಂಡ್ರೆ ಕಟ್ ಮಾಡಿ. ಊಟ ಎಲ್ಲರೂ ಮಾಡ್ತಾವ್ರೆ, ಇನ್ನು ನಾವು ಮಾಡಬೇಕು. ಇನ್ನು ಒಬ್ಬಟ್ಟು ಸುಡ್ತಾ ಇದ್ದೀವಿ, ಬಿಸಿ ಬಿಸಿ ಒಬ್ಬಟ್ಟು. ಇನ್ನು ಒಂದು 2-3 ಮನೆಗೆ ಒಬ್ಬಟ್ಟು ಕೊಡಬೇಕು. ಎಲ್ಲ ಕ್ಲೀನಿಂಗ್ ಮಾಡಬೇಕು. ಕಿಚನ್ ಎಲ್ಲ ತಿರ್ಗಾ ಎಷ್ಟೇ ನಾವು ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ಮೆಸ್ಸಿ ಆಗ್ತಾನೆ ಇರತ್ತೆ. ಆದಷ್ಟು ಅಡುಗೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಎಲ್ಲ ಇನ್ನೇನು ಊಟ ಮಾಡ್ಬೇಕು ನಾವು. ಚಂದ ಇವತ್ತು ವರಲಕ್ಷ್ಮಿ ಹಬ್ಬ ಬೆಳಗ್ಗೆ ಎಲ್ಲ ಪೂಜೆ ಆಯಿತು. ಪೂಜೆ ಆದಮೇಲೆ ಮಧ್ಯಾಹ್ನ ಹಂಗೆ ಊಟ ಮಾಡಿದ್ವಿ. ಊಟ ಎಲ್ಲ ಮುಗೀತು. ಹಬ್ಬ ಎಲ್ಲ ಚೆನ್ನಾಗಾಯಿತು. ಅಲಂಕಾರ ಎಲ್ಲ ನೀವು ಡೆಕೋರೇಷನ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಿಂದಿನ ವಿಡಿಯೋ ನಾನು ಬೇಕಾಗಿತ್ತು. ಹಿಂದಿನ ವಿಡಿಯೋ ಎಲ್ಲ ಡೆಕೋರೇಷನ್ ವಿಡಿಯೋ ಐತೆ, ಬೇಕಾದರೆ ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ನಿಮ್ಗೆ ಏನಾರ ಬೇಕಾಗಿದ್ರೆ ಚೆಕ್ ಮಾಡಿ ವಿಡಿಯೋಸ್ ನೋಡ್ಬೋದು. ಇವತ್ತು ವರಲಕ್ಷ್ಮಿ ಹಬ್ಬ. ಇದು ವರಲಕ್ಷ್ಮಿ ದೇವ್ರನ್ನ ಕುಂಡಿಸಿದ್ದೀವಿ. ಸ್ಯಾರಿ ಉಡಿಸಿ 2 ಬಿಂದಿಗೆ ಮೇಲೆ ಸ್ಯಾರಿ ಉಡಿಸ್ಬಿಟ್ಟು ಕುಂಡಿಸಿದ್ದೀವಿ. ಅದು ಬಂದು ಚೌಡಮ್ಮ. ಚೌಡಮ್ಮನ ಕುಂಡಿಸಿದ್ದೀವಿ. ಅಲ್ಲಿಂದ ನಾವು ವೈಭವಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಬಂದು 7ನೇ ವಾರ ನಮ್ಮದು ವೈಭವಲಕ್ಷ್ಮಿ ಪೂಜೆ. ಅದನ್ನು ಇಡಲೇಬೇಕು ನಾವು. ಪೂಜೆಗೆ ವೈಭವಲಕ್ಷ್ಮಿ ಪೂಜೆ ಇಡಲೇಬೇಕು. ಇಲ್ಲಾಂದರೆ ಇನ್ನೂ 1 ವೀಕ್ ಎಕ್ಸ್ಟ್ರಾ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಳಗಡೆ ಕಳಸ ಇಟ್ಟು ಸೀರೆ ಉಡಿಸಿ ಮಾಮೂಲಿ ವೈಭವಲಕ್ಷ್ಮಿ ಪೂಜೆ ಮಾಡಿದ್ದೀವಿ. ಇಲ್ಲಿ ವೈಭವಲಕ್ಷ್ಮಿ ಪೂಜೆ ಆಗೈತೆ. ಇವತ್ತು ಬಂದು ವೈಭವಲಕ್ಷ್ಮಿ ಪೂಜೆ ಕದಲಿಸ್ತೀವಿ. ವೈಭವಲಕ್ಷ್ಮಿ ಪೂಜೆ ಇವತ್ತು ಕದಲಿಸ್ತೀವಿ. ಇವತ್ತು ಕದಲಿಸ್ಬಿಟ್ಟು ನಾಳೆ ಎತ್ತುತ್ತೀವಿ ವೈಭವಲಕ್ಷ್ಮಿ ಪೂಜೆ. ವರಲಕ್ಷ್ಮಿ ಹಬ್ಬ ಮತ್ತು ಚೌಡಮ್ಮನ 3 ದಿವಸಕ್ಕೆ. ಇವತ್ತು ನಾಳೆ ಭಾನುವಾರ 3 ದಿವಸದವರೆಗೂ ಕದಲ್ಸಕ್ಕೆ ಹೋಗಲ್ಲ. ಯಾವಾಗ ಅಷ್ಟೇ ಪ್ರತಿ ವರ್ಷನೂ ಅಷ್ಟೇ 3 ದಿವಸ ಇಡ್ತೀವಿ. 3 ದಿವಸದ ತನಕ ಕದಲ್ಸಕ್ಕೆ ಹೋಗಲ್ಲ. ಇವತ್ತು ನಾಳೆ ನಾಳಿದ್ದು ಭಾನುವಾರವರೆಗೂ ಇರುತ್ತೆ. ಅಲಂಕಾರ ಎಲ್ಲ ಹೆಂಗೈತೆ ಅನ್ನೋದು ಕಮೆಂಟಲ್ಲಿ ನೀವು ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದೈತೆ. ಮಂಟಪ ಥರ ಅಂದರೆ ಮದುವೆ ಹೆಣ್ಣು ಗಂಡಿಗೆ ಮದುವೆ ಮಾಡ್ತೀವಲ್ವ, ಆ ಥರ ಮಂಟಪ ಥರ ನಾವು ಮಾಡಿಸಿರೋದು. ಮುಂದೆ ಬಂದು ಆರ್ಚ್ ಬಂದಿರೋದು, ಹಿಂದೆಗಡೆ ಆರ್ಚ್ ಥರ ಮಾಡಿಸಿದ್ದೀವಿ. ಯಾಕಂದರೆ ಈ ಸೈಡಲ್ಲಿ ಮಾಡಿಸ್ಬೋದಾಗಿತ್ತು, ಕ್ಲೋಸ್ ಆಗೋಗುತ್ತೆ ಅಂದ್ಬಿಟ್ಟು ನಾವು ಮಂಟಪ ಥರ ಮಾಡಿಸಿದ್ದೀವಿ. ಈ ಸತಿ ಬಂದು ಒಂದೊಂದ್ಸಲ ವರ್ಷನೂ ಬೇರೆ ಬೇರೆ ಡಿಫ್ರೆಂಟಾಗೆ ನಾವು ಮಾಡಿಸ್ತೀವಿ. ಈ ಸತಿ ಮಂಟಪ ಥರ ಮಾಡಿಸ್ಬೇಕಂದ್ಬಿಟ್ಟು ನಮ್ಮ ಯಜಮಾನ್ರ ಪ್ಲ್ಯಾನಿಂಗ್ ಬಂದು ತುಂಬ ಚೆನ್ನಾಗೈತೆ. ಡೆಕೋರೇಷನ್ ಹೂವು ಎಲ್ಲ ತುಂಬ ಚೆನ್ನಾಗೈತೆ. ಇದು ಏನು ಹೂವು ಬಾಡಬಾರ್ದು ಅಂದರೆ ಸ್ಪ್ರೇ ಚೆಂಡು ಅಂದರೆ ನೀರು ಹಾಕಿ ಸ್ಪ್ರೇ ಹೊಡಿಬೇಕು. ಹೊಡೆದ್ರೆ ನಮಗೆ 3 ದಿವಸ ಆಗಲಿ 4 ದಿವಸ ಆಗಲಿ ಏನೂ ಆಗಲ್ಲ. ಇದು ಸೀರೆ ಅಂದರೆ ಸೀರೆ ತೊಗೊಂಡಿರೋದು ಉಡಿಸಿದ್ದೀವಿ. ಚೌಡಮ್ಮನಿಗೂ ಹೊಸ ಸೀರೆ ಉಡಿಸಿ ಅಲಂಕಾರ ಎಲ್ಲ ಆಗೈತೆ. ಇವಾಗ ಅರ್ಶಿನ ಕುಂಕುಮಕ್ಕೆ ಹೇಳಕ್ಕೆ ಹೋಗ್ಬೇಕು ಎಲ್ಲರೂ. ಇವಾಗ ಸಂಜೆ ಆಗೈತೆ. ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಾಗಿದ್ದೀವಿ. ಇವಾಗ ಹೋಗಿ ಎಲ್ಲರನ್ನೂ ಹೆಣ್ಮಕ್ಳನ್ನ ಕರೆದು ಅರ್ಶಿನ ಕುಂಕುಮಕ್ಕೆ ಕೊಡಬೇಕು. ಇದು ವರಲಕ್ಷ್ಮಿ ಹಬ್ಬ ನಾವು ಪೂಜೆ ಮಾಡಿದ್ದೀವಲ್ವ, ಇದು ರೆಡಿಮೇಡ್ ಅಲ್ಲ. ಎಲ್ಲ ಕಡೆ ಒಂದೊಂದು ರೆಡಿಮೇಡ್ ಬಂದು ಮುಖವಾಡ ಇಡೋದು. ಇದು ಬಂದು ನಾವು 2 ಬಿಂದಿಗೆಯಲ್ಲಿ ಉಡಿಸಿದ್ದೀವಿ. ಕೆಳಗಡೆ 1 ಬಿಂದಿಗೆ. ನೀವು ವೈಭವಲಕ್ಷ್ಮಿ ಪೂಜೆ ನೀವು ನೋಡಿರ್ಬೋದು. ನಾವು 2 ಬಿಂದಿಗೆ, ಕೆಳಗಡೆ ಬಂದು ದೊಡ್ಡ ಬಿಂದಿಗೆ, ಅದ್ರ ಮೇಲೆ ಬಂದು ಚಿಕ್ಕ ಬಿಂದಿಗೆ. ನಾವು ಅದನ್ನು ಸ್ಟಿಕ್ಸ್ ಹಾಕಿ ಎಲ್ಲ ಕ್ಲೀನಾಗಿ ಉಡಿಸಿದ್ದೀವಿ. ಆಮೇಲೆ ಕೆಳಗಡೆ ಬಂದು ಪೀಠ ನಾವು ಇವಾಗ ರೀಸೆಂಟಾಗಿ ಹೊಸದಾಗಿ ಮಾಡಿಸಿದ್ದೀವಿ. ಪೀಠ ಬಂದು ಅದು ವಿಡಿಯೋಗೆ ಅಪ್ಲೋಡ್ ತೋರ್ಸೋಕ್ಕಾಗಿರಲಿಲ್ಲ. ಅದು ಮುಂದಿನ ವೀಡಿಯೋಸಲ್ಲಿ ಯಾವ ಥರ ನಾವು ಪೀಠ ಮಾಡಿಸಿರೋದು ಅನ್ನೋದು ನಾನು ತೋರಿಸ್ತೀನಿ. ಆ ವಿಡಿಯೋ ಬೇಕಾಗಿದ್ದರೆ ಮಾಡ್ತೀನಿ. ನಿಮ್ಗೆ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದು ವಿಡಿಯೋ ಮಾಡ್ತೀನಿ. ಇದು ಬಂದು ಪೀಠ ಅಂದರೆ ಲಕ್ಷ್ಮಿಗಾಗಲಿ ವೈಭವಲಕ್ಷ್ಮಿ ಪೂಜೆಗೆ ಪ್ರತಿಯೊಂದು ಹಬ್ಬಕ್ಕೆ ಆ ಥರ ಮಾಡಿಸಿಟ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಮಾಡಿಸಿ ಅದು ಪೀಠದ ಮೇಲೆ 2 ಬಿಂದಿಗೆ ಇಟ್ಟು ಆಮೇಲೆ ಮುಖವಾಡ ಇಟ್ಟಿದ್ವಿ. ಮುಖವಾಡದ ಮೇಲೆ ಅದೇ ಮುಖವಾಡ ಈ ಮಾಮೂಲಿ ಲಕ್ಷ್ಮಿ ಯಾವ ಥರ ಕೂತ್ಕೊಳತ್ತೋ ಆ ಥರ ಈ ಸತಿ ಅಲಂಕಾರ ಮಾಡಿದ್ದೀವಿ. ಈ ಹಬ್ಬ ಬಂದು ಯಾವ ಥರ ಅನ್ನೋದು ಐತೆ, ಚೆನ್ನಾಗೈತಾ ಚೆನ್ನಾಗಿಲ್ಲ ಅನ್ನೋದು ನಾನು ಕಮೆಂಟಲ್ಲಿ ತಿಳಿಸಿ. ಯಾರು ಮಿಸ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಡೆಕೋರೇಷನ್ ವಿಡಿಯೋದಾದರೆ ಹಿಂದಿನ ವ್ಲಾಗ್ಸಲ್ಲಿ ಪ್ಲೀಸ್ ಅಪ್ಲೋಡ್ ನೋಡಿ ಚೆಕ್ ಮಾಡಿ ನೋಡಿ. ಆಮೇಲೆ ಲೈವ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಅಂದರೆ
ಬರೀ ಒಂದು 50 ಜನ ಇದ್ರು. ಬೆಳಗ್ಗೆ ಹೊತ್ತು ಎಲ್ಲರೂ ಬ್ಯುಸಿಯಲ್ಲಿ ಇರ್ತಾರಲ್ವ, ಲೈವ್ ವಿಡಿಯೋಸ್ ಅಷ್ಟೊಂದು ಯಾರು ನೋಡಿರಲಿಲ್ಲ. ನಿಮ್ಗೆ ಏನಾರ ಬೇಕು ಅಂದರೆ ಫುಲ್ ವಿಡಿಯೋ ಪೂಜೆ ಮಾಡಿರೋದು, ಪೂಜೆ ಆಗೋವರೆಗೂ ಸ್ಟಾರ್ಟ್ ಆಗೋವರೆಗೂ ಮುಗಿಯೋವರೆಗೂ ಮಾಡ್ತಾ ಇದ್ವಿ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ವೈಫೈದು ಕಟ್ ಆಗೋಯ್ತು. ಲಾಸ್ಟ್ ಎಂಡಿಂಗ್ ನಾನು ಹೇಳೋಕ್ಕಾಗಲಿಲ್ಲ, ಸ್ಟಾರ್ಟಿಂಗ್ ಹೇಳೋಕ್ಕಾಗಲಿಲ್ಲ, ಎಂಡಿಂಗ್ ಹೇಳೋಕ್ಕಾಗಲಿಲ್ಲ, ಆಯಿ ಮಾಡಲಿಲ್ಲ, ಬಾಯಿ ಮಾಡಲಿಲ್ಲ ಆ ವಿಡಿಯೋಲ್ಲಿ. ಅದು ವೈಫೈ ಪ್ರಾಬ್ಲಮ್ ಆಗಿ ಫುಲ್ ಕಟ್ ಆಗೋಯ್ತು. ತಿರ್ಗಾ ನಾನು ಲೈವ್ ಬಂದಿಲ್ಲ. ಯಾರ್ಯಾರು ಲೈವ್ ವಾಚ್ ಮಾಡಿರ್ತೀರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಯಾರನ್ನ ನೋಡಬೇಕು ಅಂದ್ರೂ ಅದು ಲಿಂಕ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಲಿಂಕ್ ನೀವು ಬೇಕಾದರೆ ಚೆಕ್ ಮಾಡಿ ನೋಡ್ಬೋದು. ಫಸ್ಟಿಂದ ಲಾಸ್ಟ್ವರೆಗೂ ಪೂಜೆದು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಅರ್ಶಿನ ಕುಂಕುಮಕ್ಕೆ ಕರಿಯಕ್ಕೆ ಹೋಗಿ ಬರಬೇಕು. ಎಲ್ಲರೂ ಹೆಣ್ಮಕ್ಳಿಗೆ ಹೋಗಿ ಅರ್ಶಿನ ಕುಂಕುಮ ತಾಂಬೂಲ ಕೊಡಬೇಕು. ಹೋಗು ಯಾಕೋ ಬಸ್ಸ ನಿಂಗೆ ಅರ್ಶಿನ ಕುಂಕುಮ ಕೊಡ್ಲ? ಅರ್ಶಿನ ಕುಂಕುಮಕ್ಕೆ ಬಂದವ್ರೆ ನೋಡಿ ಇಲ್ಲಿ ಇವರು. ಅರ್ಶಿನ ಕುಂಕುಮ ಕೊಡ್ಬೇಕು ಗಂಡು ಮಕ್ಳಿಗೂ. ಇವಾಗ ತಾಂಬೂಲ ಕೊಡ್ಬೇಕು. ಇವಾಗ ಮದ್ವೆ ಮನೇಲಿ ತಾಂಬೂಲ ಕೊಡ್ತಾರೆ, ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾರೆ, ಗಂಡು ಮಕ್ಳಿಗೆ ಬರೀ ತಾಂಬೂಲ ಕೊಡ್ಬೇಕು. ಇಲ್ಲೇ ಇಡು. ಈ ಸ್ಯಾರಿ ಬಂದು ನಾನು ವೈಭವಲಕ್ಷ್ಮಿಗೆ ಫಸ್ಟ್ನೇ ದಿವಸ ಉಡ್ಸಿರೋದು. ಪ್ರತಿ ವರ್ಷನೂ ಅಷ್ಟೇ ಚೌಡಮ್ಮನ ಸೀರೆನ ಉಟ್ಕೊತೀನಿ, ಇಲ್ಲಾಂದರೆ ದೇವ್ರಿಗೆ ಉಡ್ಸಿರೋ ಸೀರೆನ ಉಟ್ಕೊತೀನಿ. ಇವತ್ತು ಬಂದು ರೆಡ್ ಸ್ಯಾರಿ ಬೆಳಗ್ಗೆನೇ ಉಟ್ಕೊಂಡು ಅಡುಗೆ ಎಲ್ಲ ಮಾಡಿದ್ದೀನಿ ಈ ಸ್ಯಾರಿಯಲ್ಲೇ. ಒಟ್ಟಿನಲ್ಲಿ ಹುಷಾರಾಗೆ ಮೈಂಟೈನ್ ಮಾಡ್ತೀನಿ. ಸ್ಯಾರೀಸಲ್ಲಿ ನನಗೆ ಮೈಂಟೈನ್ ಮಾಡ್ತೀನಿ, ಡ್ರೆಸ್ಸಲ್ಲಿ ಅಷ್ಟೊಂದು ಮೈಂಟೈನ್ ಮಾಡೋಕ್ಕಾಗಲ್ಲ. ಇವತ್ತು ರೇಷ್ಮೆ ಸೀರೆ ಬೆಳಗಿಂದ ಇದೇ ಸ್ಯಾರಿಯಲ್ಲೇ ಇದ್ದೀವಿ. ಅಂದರೆ ತುಂಬ ಚೆನ್ನಾಗಿ ರೆಡ್ ಸ್ಯಾರಿ ಬಂದು ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರ್ತಾ ಇದ್ರು. ಇವತ್ತು ಬಂದು ನಾನು ಇವಾಗ ಹೋಗ್ಬೇಕು, ಬಂದಿರೋರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೆ. ಮಿಕ್ಕಿರೋ ನಾನು ಅರ್ಶಿನ ಕುಂಕುಮಕ್ಕೆ ಹೋಗಿ ಹೇಳ್ಬಿಟ್ಟು ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಎಲ್ಲರಿಗೂ ಕೊಡ್ತಾಳೆ. ಬಂದಿರೋರಿಗೆ ನಾನಿದ್ರೆ ನಾನು ಕೊಡ್ತೀನಿ, ಇಲ್ಲಾಂದ್ರೆ ನನ್ನ ಮಗಳು ಕೊಡ್ತಾಳೆ. ಅವರು ಬಂದು ಕೂಗ್ಬಿಟ್ಟು ಹೋಗಿರ್ತಾರೆ. ನಾವು ಹೋಗಿ ಕೂಗ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಕರಿಬೇಕು ಹೋಗ್ಬಿಟ್ಟು. ಆದಷ್ಟು ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಮಾಡೋಕ್ಕೆ ಆಗಲಿಲ್ಲ, ತುಂಬ ಜನ ಬರ್ತಾರೆ, ಎಲ್ಲರೂ ಬರ್ತಾರೆ. ಸ್ವಲ್ಪ ಕಮ್ಮಿ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅರ್ಶಿನ ಕುಂಕುಮ ಕೊಟ್ಟಿರೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಎಲ್ಲರದು ಆದಮೇಲೆ ಇವಾಗ ಸಂಜೆ ಮೇಲೆ 8 ಗಂಟೆ ಮೇಲೆ ನಾವು ವೈಭವಲಕ್ಷ್ಮಿ ಪೂಜೆಗೆ ಆರತಿ ಮಾಡಿ ನಾವು ಆರತಿ ಮಾಡಿಬಿಟ್ಟು ಕದಲಿಸ್ಬೇಕು. ಇವತ್ತು ಕದಲಿಸಿದ್ರೆ ನಾಳೆ ಎತ್ತುತ್ತೀವಿ. ಇವತ್ತೇನು ನಾವು ಎತ್ತಕ್ಕೆ ಹೋಗಲ್ಲ, ವೈಭವಲಕ್ಷ್ಮಿ ಪೂಜೆ ಅಲ್ವಾ. ಇಲ್ಲಾಂದ್ರೆ ಇದು 3 ದಿವಸ ಇಡಬೇಕು. ಇವಾಗ ಆರತಿ ಮಾಡಿ ವರಲಕ್ಷ್ಮಿಗೆ ಚೌಡಮ್ಮನಿಗೆ ಆರತಿ ಮಾಡಲ್ಲ. ಆರತಿ ಮಾಡಿದ್ರೆ ಕದಲಿಸ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಬರೀ ವೈಭವಲಕ್ಷ್ಮಿ ಪೂಜೆ ದೇವ್ರಿಗೆ ಮಾತ್ರ ಆರತಿ ಮಾಡಿ ಅಲ್ಲೇ ನಾವು ಆರತಿ ಮಾಡ್ತೀವಿ ಅಷ್ಟೇ. ಹಬ್ಬ ಎಲ್ಲ ಆಯಿತು, ವರಲಕ್ಷ್ಮಿ ಹಬ್ಬ ಎಲ್ಲ ಆಯಿತು. ಇವತ್ತು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿರೋದೆಲ್ಲ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.